ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತು ನಾನು ಸಿಂಪಲ್ಲಾಗಿ ನಿಮಗೆ ಮಾಡುವಂಥ ಬೇಸಿಗೆಗಾಲದಲ್ಲಿ ಯಾವುದೇ ಹೆವಿನೆಸ್ ಇಲ್ಲದೆ ಊಟ ಮಾಡ್ಬಿಡೋ ಅಂತ ಒಂದು ಸಾರು ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ನಮಗೆ ಬೇಕಾಗ್ತಾ ಇರೋಂಥದ್ದು ನೋಡಿ, ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ, ಒಂದಿಷ್ಟು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಒಂದು 3 ಟೊಮೆಟೊ, ಒಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ಪೂನಷ್ಟು ತೊಗರಿಬೇಳೆ, ಮತ್ತು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಇದಿಷ್ಟು ಬೇಕಾಗುತ್ತೆ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಸ್ಪೂನಷ್ಟು ತೊಗರಿಬೇಳೆ, ಇದಿಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾಗಿದೆ. ಈಗ ಇದನ್ನು ಮಿಕ್ಸಿ ಮಾಡಿ ನೋಡಿ ಫ್ರೆಂಡ್ಸ್, 3 ಟೊಮೆಟೊ ಹಣ್ಣು ನಾನು ಹೆಚ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಟೊಮೆಟೊ ಜೊತೆಗೆ ಇಷ್ಟು ಹುಣಸೆಹಣ್ಣನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಲ್ಲ, ಅದನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಪೌಡರು, ಇದನ್ನು ಹಾಕೋತೀನಿ. ನೋಡಿ, ಇದು 2 ಸ್ಪೂನ್ ಅಷ್ಟಿದೆ. ಹಾಕ್ಕೊಂಡು ಇವಾಗ ಕಾಯಿ ಹಾಕಿಡ್ತೀನಿ. ಖಾರದ ಪುಡಿನ ಒಂದು ಸ್ಪೂನ್, ಅಚ್ಚ ಖಾರದ ಪುಡಿ, ಇದನ್ನು 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದೀಲಿ. ಈಗ ಆಗಿದೆ. ಇದು
ತೆಗಿತಾ ಇದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊಂಡ್ಬಿಡೋಣ. ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು ಚಿಟಿಕೆ ಹಿಂಗೆ ಹಾಕಿದ್ದೀನಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಒಗ್ಗರಣೆ ರೆಡಿಯಾಗಿದೆ. ಈಗ ಸಾರಿಗೆ ಹಾಕ್ಬಿಡೋಣ. ನಮ್ಮ ಸಾರ ರೆಡಿಯಾಗಿದೆ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು. ಅದರದ್ದೇ ಒಂದು ವಿಶೇಷವಾದ ಟೇಸ್ಟ್ ಬರುತ್ತೆ. ಹಿಂಗೊಂದು ಒಂದು ವಿಶೇಷವಾದ ಟೇಸ್ಟ್ ಬರುತ್ತೆ. ಸಿಂಪಲಾಗಿ ಆಗಿದೆ ನೋಡಿ. 10 ನಿಮಿಷದೊಳಗಡೆ ನನಗೆ ಸಾರೇ ರೆಡಿಯಾಗಿ ಹೋಗ್ಬಿಟ್ಟಿದೆ. ನೀವು ಮಾಡ್ಕೊಂಡು ತಿಂದು ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೊಸದಾಗಿದ್ದರೆ ನೀವು ನಾನು ಎಲ್ಲ ಸಿಂಪಲ್ಲಾಗಿ ಮಾಡುವಂಥ ಅಡುಗೆಗಳನ್ನ ಹೇಳ್ಕೊಡ್ತೀನಲ್ಲ, ಅದನ್ನೆಲ್ಲ ಮಾಡ್ಕೊಂಡು ನೋಡೋದಕ್ಕೆ ನಿಮ್ಗೆ ಅನುಕೂಲ ಆಗಲಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು. ಬಾಯ್.